ನಾನೀಗ MA ಇಂಗ್ಲೀಷ್ ಮಾಡಕತ್ತೀನಿ ಮೈಸೂರೊಳಗೆ. ನಾನು ಇವು ಏನು ಹಿಂಗೆ ಗದ್ದಲ ಮಾಡ್ತಾವಲ್ಲ, ಈ ಸ್ಟೇಜ್ ದಾಟಿ ಬಂದವನೇ. ನಾ ಲಾಸ್ಟ್ ಹೋಗಿ ಕುಂದಿರ್ತಿದ್ದೆ ಕಾರ್ಯಕ್ರಮದಾಗ. ನಮ್ಮ ಮಕ್ಕಳು ಕುಂತು ಹುಡುಗರು ಕಾರ್ಯಕ್ರಮ ನೋಡಕತ್ತಿದ್ರು. ಕಾರ್ಯಕ್ರಮದೊಳಗೆ ಒಬ್ರು ಮಾತಾಡಿದ್ರು ಸುಮ್ ಕುಂತಿದ್ರು, ಇಬ್ರು ಮಾತಾಡಿದ್ರು ಸುಮ್ ಕುಂತಿದ್ರು, 3 ಆಯ್ತು 4 ಆಯ್ತು ಮಾತಾಡ್ಕೊಂಡು ಹಂಗೆ ಇದ್ರು, ಒಟ್ಟ ಮುಗಿಸಲಿಲ್ಲ ಅವರು. ನನ್ನ ಮಗಳು ಕುಂತು ಹುಡುಗ ನನಗೆ ಕಿವಿದೆ ಕೇಳಿಸ್ಕೊಂಡಿನ, ನನ್ನ ಮಗಳು ಕುಂತು ಹುಡುಗ ಅಂದ್ರ ಅವ್ರೇನು ಮುಗಿಸಂಗ್ ಕಾಣಲ್ಲ, ಅವ್ರನ್ನೇ ಮುಗಿಸ್ಬಿಡು ಅಂದ. ಇದು ನನಗೆ ಅನುಭವಕ್ಕೆ ಬಂದೈತಿ. ನಾ ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನೀವೆಲ್ಲ ಎದಕ್ಕೆ ಕುಂತೀರಿ ಅವು ನನಗೆ ಗೊತ್ತ. ನಿಮ್ಮ ಮಕ್ಕಳು ಚಂದ ಬಟ್ಟೆ ಹಾಕಿ ಹೋಗಿ ಮೇಕಪ್ ಮಾಡಿಸಿ ಬಂದು ಕುಂತೀರಿ, ಅವು ಡ್ಯಾನ್ಸ್ ನೋಡ್ಬೇಕಂತ ನೀವು ಕುಂತೀರಿ, ಮತ್ತು ನಮ್ಮ ಡ್ಯಾನ್ಸ್ ಚಾಲು ಆದ್ರೆ ನೀವೂ ಇರೋದಿಲ್ಲ. ಐ ವಿಲ್ ನಾಟ್ ಟೇಕ್ ಮೋರ್ ದ್ಯಾನ್ 5 minutes. 5 ನಿಮಿಷದ ಮೇಲೆ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಮುಂದೊಂದು ದಿನ ವೇದಿಕೆ ಬಂದಾಗ ಮಾತಾಡೋದು. ತಂದೆ ತಾಯಿಂದರೆಲ್ಲ ಭಾಳ ಜನ ಬಂದಿರಲ್ಲ. ನಿಮಗೆ ಕೇಳ್ಕೊಳ್ಳೋದೇನು ಅಂದ್ರೆ, ನೀವೇನು ಮಾಡ್ತೀರಿ ನಿಮ್ಮ ಮಕ್ಕಳು ಮಾಡ್ತಾರೆ. Advices cannot be accepted, but actions can be copied ಅಂತ ವಿಲಿಯಂ ಶೇಕ್ಸ್ಪಿಯರ್ ಹೇಳ್ತಾರೆ. ನೀವೇನು ಮಾತಾಡ್ತೀರಿ ಅವು ಕೇಳೋದು ನಿಮ್ಮ ಮಕ್ಕಳು. ನೀವು ಏನು ಕೆಲಸ ಮಾಡ್ತೀರಿ ಅವು ಮಾತ್ರ ಫಾಲೋ ಮಾಡ್ತಾವೆ. ಒಟ್ಟ ಫೋನ್ ಯೂಸ್ ಮಾಡಬೇಡ, ಫೋನ್ ಯೂಸ್ ಮಾಡಬೇಡ ಅಂತ ನೀವೋ 2 ತಾಸು ಫೋನ್ ಸಿಕ್ಕಿದ್ರೆ ಅಂದ್ರೆ ಅವು 10 ತಾಸು ಫೋನ್ ಸಿಗ್ತಾವ. ಮತ್ತು ಒಟ್ಟ ಜಗಳ ಆಡಬೇಡ ಅಂದ್ರೆ ನೀವು ಮನೆಯಾಗ ದಿವಸ ಜಗಳ ಆಡಿದ್ವಿ ಅಂದ್ರೆ ಅವ್ರು ಶಾಲ್ಯಾಗ ಬಂದು ಜಗಳ ಆಡ್ತಾವೆ. ನೀವೇನು ಮಾಡ್ತೀರಲ್ಲ 1 ಲಕ್ಷ ಕೊಟ್ಟು ಕೆಳಗೆ ಇಟ್ಕೊಂಡ್ಬಿಡ್ರಿ. ನೀವೇನು ಮಾಡ್ತೀರಿ ಅವು ಮಕ್ಕಳು ಮಾಡ್ತಾವ್ ಬಿಟ್ರೆ ನೀವು ಹೇಳಿದ್ದ ಒಟ್ಟ ಕೇಳಕ್ಕೆ ಹೋಗುದಿಲ್ಲ. ನೀವು ಹೆಂಗೆ ಕೆಲಸ ಮಾಡ್ತೀರಿ ದಿವಸ ಮನ್ಯಾಗ ಅವು ಮಾಡೇ ಮಾಡ್ತಾವೆ. ಒಂದು ಹಿಂಗೆ ಏನಾಯ್ತು, ಒಬ್ಬ ಹುಡುಗ ನನಗೆ ಆಟಿ ಸಾಮಾನು ಬೇಕು ಅಂತ ಜಗಳ ಆಡಕತ್ತಿದ್ದ ಜಾತ್ರೆಗೆ. ಅವ್ರೆಲ್ಲ ಅಷ್ಟು ಯೋಚನೆ ಮಾಡಿದ್ರು, ಆಟಿ ಸಾಮಾನು ಕೊಟ್ಟಿಲ್ಲ ಅಂದ್ರೆ ಇವ ಅಳು ನಿಲ್ಸೋದಿಲ್ಲ, ಆಟಿ ಸಾಮಾನು ಕೊಡ್ಸಾಕಬೇಕು ಅಂತ ಆಟಿ ಸಾಮಾನು ಕೊಡಿಸಿದ್ರು. ಆಟಿ ಸಾಮಾನು ತಗೊಂಡು ಹೋಗ್ಬೇಕಾದ್ರೆ ಒಂದು ಕೆನಲ್ ಬಂತು. ಆ ಕೆನಲ್ ಒಳಗೆ ಮ್ಯಾಗ ಹುಡುಗ ಹಿಂಗೆ ಆಟ ಆಡಬೇಕಾದ್ರೆ ಆಟಿ ಸಾಮಾನು ಕೆನಲ್ ಒಳಗೆ ಬಿದ್ದು ಬಿಡ್ತದೆ. ಅವ್ರ ಅಪ್ಪ ಅಮ್ಮ ಅಂದ್ರು, ಇವ ಮತ್ತೆ ಆಳಕ್ ಚಾಲು ಮಾಡಲ್ಲ, ಹೆಂಗಾರ ಮಾಡಿ ಸುಮ್ಮ ಕುಂದಿರಿಸ್ಬೇಕು ಅಂತ ಅವ್ರ ಅಪ್ಪ ಅಮ್ಮ ಅಂದ್ರು. ಕೆನಲದ ನೀರು ನಾಳೆ ಮನೆ ನಳಕ್ ಬರ್ತಾವ, ನಳ ಚಾಲು ಮಾಡಿದ್ರೆ ನಿನ್ನ ಆಟಿ ಸಾಮಾನು ಬರ್ತೈತಿ, ತಲೆ ಕೆಡಿಸ್ಕೋಬೇಡ ಅಂತ ಸಮಾಧಾನ ಮಾಡಿದ್ರು. ಆ ಹುಡುಗ ಅವ್ರ ಅಪ್ಪ ಅಮ್ಮ ಹೇಳಿದ್ರು ತಲೆಯಾಗಿ ಇಟ್ಕೊಂಡಿತ್ತು. ಅದು ನಂಬ್ತಾರ. ಮುಂದೆ ಹಿಂಗೆ ನಡ್ಕೊಂಡು ಹೋದ್ರು. ಇನ್ನೊಂದು ಕೆನಲ್ ಬಂತು. ಆ ಕೆನಲ್ ಒಳಗೆ ಅವ್ರ ಅಪ್ಪ ಮುಖ ತೊಳ್ಕೊಳಕ್ ಹೋಗಿ ಕಾಲು ಜಾರಿ ಬಿದ್ದು ಬಿಟ್ಟ. ಕಾಲು ಜಾರಿ ಬೀಳೋದಕ್ಕ ಹೆಂಡತಿ ಅಳಕತ್ತು ಜೋರಾಗಿ. ಹೆಂಗರ ಮಾಡಿ ನನ್ನ ಗಂಡನ ಕರ್ಕೊಂಡ್ಬರ್ಬೇಕು ಯಾರು ಅಂತ ಮಗ ಅಂತೂ ಎದು ಕಳ್ತಿ ಯವ್ವ. ಆಗಲೇ ನನ್ನ ಆಟಿ ಸಾಮಾನ ನಾಳ ಚಾಲು ಮಾಡಿದ್ರೆ ನಾಳೆ ಆಟಿ ಸಾಮಾನು ಬರ್ತೈತಿಲ್ಲ, ಮತ್ತು ನಾಳೆ ನಳ ಚಾಲು ಮಾಡಿಬಿಡು ನಮ್ಮ ಮಕ್ಕಳು ಬರ್ತಾನೆ. ಯಾಕೆ ಈ ಕಥೆ ನಾ ಹೇಳ್ತೀನಿ ಅಂದ್ರೆ, ತಮಾಷೆಗೆ ಕಥೆ ಹೇಳಕತ್ತಿಲ್ಲ. ವಾಟ್ ಯು ವಿಲ್ ಡೂ ದ ಸೇಮ್ ವಿಲ್ ಬಿ ಕಾಪಿಡ್ ಬೈ ಯುವರ್ ಚಿಲ್ಡ್ರನ್. ಇದು ಒಂದು ಸಿದ್ಲಿಂಗ್ ದೇವರು ಹೇಳ್ಯಾರಂತ ನೆನಪಿಟ್ಕೊಂಡ್ಬಿಡ್ರಿ, ಬೇರೆ ಏನೂ ಬೇಕಿಲ್ಲ. ನೀವೇನು ಮಾಡ್ತೀರಿ ನಿಮ್ಮ ಮಕ್ಕಳು ಅವೇ ಕೆಲಸ ಮಾಡ್ತಾವು. ಹುಣಸಿಗೆ ಅಂತಂದ್ರೆ ಒಂಥರ ತವರು ಮನೆ ಆಗ್ಯದ. ನಾನು ಎಷ್ಟು ಪ್ರೀತಿ ತೋರಿಸ್ತೀನಿ ಅಂದ್ರೆ ನೋಡ್ರಿ, ಅವು ಹುಡುಗರು ಒಟ್ಟ ದಪ್ಪ ಕೂತಿದ್ರು. ಅವು ಫೋಟೋ ನೋಡಿ ಎಷ್ಟು ಚಂದ ಕೂಗು ಹೊಡೆದು ಅಂದ್ರೆ ಏನು ನಮ್ಮ ಮಕ್ಕಳೇನಪ್ಪ ಅನ್ನೋ ಅಷ್ಟು ಖುಷಿ ಬಂತು. ಅಷ್ಟು ಚಂದ ಎಲ್ಲ ಕೂಗಾಡಕತ್ತಿದ್ದು. ಆ ಸಂಸ್ಕಾರ ಏನೈತಿ, ಒಬ್ಬ ಸಂತನಿಗೆ, ಒಬ್ಬ ಜ್ಞಾನಿಗೆ, ಒಬ್ಬ ಗುರುಗಳಿಗೆ ಅವರು ಕೊಡುವ ಗೌರವ ನೀವೆಲ್ಲ ತಂದೆ ತಾಯಿ ಕಲಿಸ್ಕೊತೀರಲ್ಲ. ಈ ಕೆಲಸ ಹಿಂಗೆ ಮುಂದುವರಿಲಿ. ತಮ್ಮಿಂದ ಒಂದಿಷ್ಟು ಮಕ್ಕಳ ಕಾರ್ಯಗಳೆಲ್ಲ ಆಗಲಿ. ನಾನು ಬರ್ಬೇಕಾದ್ರೆ ಒಂದು ಮುದುಕಿ ಎಲ್ಲಿ ಹೊಟ್ಟಿಯಪ್ಪ ಅಂತ ಕೇಳ್ತೀನಿ. ನಾನು ಸ್ಪಂದನ ಪಬ್ಲಿಕ್ ಸ್ಕೂಲಿಗೆ ಆ್ಯನ್ಯುವಲ್ ಡೇ ಫಂಕ್ಷನ್ ಕೊಡ್ತೀನಿ ಅಂದರೆ ಆ ಮುದುಕಿ ಅಂತೂ ನಿನ್ನ ಫೋನ್ ನಂಬರ್ ಕೊಟ್ಟು ಹೋಗು ಅಂತ. ನಾ ಫೋನ್ ಬಳಸೋದಿಲ್ಲವ ಅಂದ. ಇಲ್ಲಪ್ಪ ನಿನ್ನ ಡ್ರೈವರ್ದ ನಂಬರ್ ಕೊಟ್ಟು ಹೋಗು. ಯಾಕೆ ಓದಿಸು ನೀವು ಕಾರ್ಯಕ್ರಮ ಮುಗಿದ್ಮೇಲೆ ಫೋನ್ ಮಾಡಿ ನನಗಂತ. ಯಾಕೆ ಹಿಂಗೆ ಕೇಳಕತ್ತಿ ಅಂತ ನಾನಂದೆ. ನೀ ಯಾವಾಗ ಕಾರ್ ಹತ್ತತಿ ಯಾವಾಗ ಫೋನ್ ಮಾಡು. ನನ್ನ ಮೊಮ್ಮಗಳು ಡ್ಯಾನ್ಸ್ ಅದ, ನಿಮ್ಮ ತಗೊಂಡು ನಾ ಏನು ಮಾಡಲಿ, ಡ್ಯಾನ್ಸ್ ಮಾಡಕ್ಕೆ ಬರ್ಬೇಕು ನಾನು, ನೀವು ಹೋಗಿ ನಾನು ಬರ್ತೀನಿ ನಾ ಅಂತ. ಮತ್ತು ಓದಿಸೋ ಕಡೆ ನಂಬರ್ ಅದಾವ, ನೀವು ಹೊರಗೆ ಕುಂತಿರೋ ನೀವು ಗೊತ್ತೈತೆ ನನಗೆ. ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ.
ಚಲೋ ಕಣ್ಣು ಕೊಟ್ಟಾನ, ದೇವನಿಗೆ ಧನ್ಯವಾದ ಸಲ್ಲಿಸ್ರಿ. 2 ಕಣ್ಣು ಕೊಟ್ಟಾನ, ಪುಣ್ಯ ಮಾಡೀವಿ. ಜಗತ್ತೊಳಗ 65 ಕೋಟಿ ಜನಕ್ಕೆ ಕಣ್ಣಿಲ್ಲ, ನಮಗೆ ಬಾಯಿ ಕೊಟ್ಟಾನ, ಪುಣ್ಯ ಮಾಡೀವಿ. ಜಗತ್ತೊಳಗೆ 86 ಕೋಟಿ ಜನಕ್ಕೆ ಬಾಯಿ ಇಲ್ಲ, ನಮಗೆ ಕಿವಿ ಕೊಟ್ಟಾನ, ದೇವರು ಪುಣ್ಯ ಮಾಡೀವಿ. ಜಗತ್ತೊಳಗ 16 ಕೋಟಿ ಜನಕ್ಕೆ ಕಿವಿ ಇಲ್ಲ, ನಮಗೆ ಕಾಲು ಕೊಟ್ಟಾನ ಅಂದ್ರೆ ಪುಣ್ಯ ಮಾಡೀವಿ. ಜಗತ್ತೊಳಗ 126 ಕೋಟಿ 80 ಲಕ್ಷ ಜನಕ್ಕೆ ಕಾಲಿಲ್ಲ, ನಮ್ಗೆ ಏನಾದ್ರೂ ಇರಾಕ ಸ್ವಂತ ಮನಿ ಆ ದೇವ ಕೊಟ್ಟಾನ ಅಂದ್ರೆ ಪುಣ್ಯ ಮಾಡೀವಿ. ಜಗತ್ತೊಳಗ 156 ಕೋಟಿ ಜನ ಈಗೂ ಫುಟ್ಪಾತ್ ಮಲ್ಕೊಳಕತ್ತಾರ. ಮತ್ತೆ ನಮ್ಮ ಮಕ್ಕಳಿಗೆ ಚಲೋ ಎಜುಕೇಶನ್ ದೇವ್ರು ಕೊಟ್ಟಾನ ಅಂದ್ರೆ ಪುಣ್ಯ ಮಾಡೀವಿ. ಜಗತ್ತೊಳಗ ಈಗಲೂ 60 ಕೋಟಿ ಜನ ಮಕ್ಕಳು ನಾ ಶಾಲಿ ಕಲಿಬೇಕು ಅಂತ ಆಸೆ ಪಡಕತ್ತಾವು. ಚಲೋ ಮಕ್ಕಳಿಗೆ ಚಲೋ ಶಾಲೆ ಕಳಿಸಿದ್ಮೇಲೆ ನಿಮಗಿಂತ ಪುಣ್ಯವಂತರು ಮತ್ತೊಬ್ರಿಲ್ಲ. ಚಲೋ ಶಾಲೆಗೆ ನೀವೆಲ್ಲ ಕಳಿಸಿರಲ್ಲ, ನಿಮಗಿಂತ ಪುಣ್ಯವಂತರು ಮತ್ತೊಬ್ರಿಲ್ಲ. ಮಕ್ಕಳಿಗೆ ಚಲೋ ಅಭ್ಯಾಸ ಕೊಡಿಸ್ರಿ. ನಾ ಹೇಳ್ತಿರ್ತೀನಿ ಎಲ್ಲ ಕಡೆ, ಯಾದಗಿರಿ ಜಿಲ್ಲೆ ಅಂತಂದ್ರೆ ಭಾಳ ಜನ ಅಂತಿರ್ತಾರೆ. ನಾನು ಮೈಸೂರೊಳಗೆ ಸ್ಟಡಿ ಮಾಡ್ಬೇಕಾದ್ರೆ ಯಾದಗಿರಿ ಜಿಲ್ಲಾ ನಮಗೆ ಸಮೀಪ ಆಗ್ತೈತಿ ಅಂತ ನಾನು ಹೇಳ್ತೀನಿ. ಅವ್ರೇನಂತಾರ, ಯಾದಗಿರಿ ಒಳಗೆ ಎಜುಕೇಶನ್ ಭಾಳ ಕಡಿಮೆ ಅಲ್ಲ ಅಂತಾರ. ಅವು ಸೋಷಿಯಲ್ ಮೀಡಿಯಾದಾಗ ಅವು ಇವು ಓಡಾಡೋದೆಲ್ಲ ನೋಡಿ ನಿಮ್ ಯಾದಗಿರಿ ಜಿಲ್ಲೆ ಒಳಗೆ ಎಜುಕೇಶನ್ ಭಾಳ ಕಡಿಮೆ ಅಲ್ಲ ಅಂತಿರ್ತಾರ. ಯಾಕಂತ ನಾನು ಕೇಳಿದ್ರೆ, ಇಲ್ಲ ಎಲ್ಲಿ ಅಸಾಧ್ಯ ಅದು ಯಾದಗಿರಿ ಒಳಗೆ ಸಾಧ್ಯ ಅಂತ ಹೇಳ್ತಿರ್ತಾರ. ನನಗೆ ಎಷ್ಟು ನೋವಾಗುತ್ತಂದ್ರೆ, ಮುಂದೊಂದು ದಿನ ಬರಬೇಕು, ಇನ್ನು 5 ವರ್ಷ 10 ವರ್ಷ ಹೋಗುತ್ತೋ ನನಗೆ ಗೊತ್ತಿಲ್ಲ, ಮುಂದೊಂದು ದಿನ ಬರಬೇಕು, SSLC PUC ರ್ಯಾಂಕ್ ಲಿಸ್ಟ್ ಬಿಟ್ಟಾಗ ಟಾಪ್ 3 ಒಳಗೆ ನಮ್ಮ ಯಾದಗಿರಿ ಜಿಲ್ಲೆ ಇರ್ಬೇಕು. ಅದು ನನ್ನ ಆಸೆ ಅಷ್ಟೇ. ಮಕ್ಕಳಿಗೆ ಎಜುಕೇಶನ್ ಕೊಡಿಸಿದ್ವಿ ಅಂದ್ರೆ ಅವು ದೇಶ ಬದಲು ಮಾಡಲಿಕ್ಕೆ ಸಾಧ್ಯ ಇದೆ, ಅವ್ರ ಭವಿಷ್ಯ ಅವರೇ ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಅಂತ ಮಾತು ತಿಳಿಸಿ ನಮ್ಮ ದೇಸಾಯರು ಬಹಳ ಅದ್ಭುತವಾಗಿ ಕೆಲಸ ಮಾಡಕತ್ತಾರ. ಒಂದು ಹೊಸ ಕ್ರಾಂತಿನ ಮುಗಿಸ್ತಿ ಗ್ರಾಮದೊಳಗ ಏನೂ ಇಲ್ಲ, ಆ ವ್ಯಕ್ತಿಗೆ ಏನೂ ಇಲ್ಲದೇನೆ ಗಟ್ಟಿ ಧೈರ್ಯ ಮಾಡಿ ನಿಂತಾರಲ್ಲ, ಅವ್ರು ಹಿಂಗೆ ಸದಾ ಕಷ್ಟಪಟ್ಟದಾನ ಆ ಕೆಲಸ ಹಿಂಗೆ ಮುಂದುವರಿಸ್ಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಮುಂದೊಂದು ದಿನ ಬಂದಾಗ ಮಾತಾಡೋಣ.